ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಕರ್ನಾಟಕ ಸರ್ಕಾರ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆ ವತಿಯಿಂದ ಏನಪ್ಪ ಅಂದರೆ ಒಂದು ಹೊಸ ಏನಪ್ಪ ಅಂದರೆ ಪ್ರೋತ್ಸಾಹನಕ್ಕೆ ಅರ್ಜಿನ ಆಹ್ವಾನ ಮಾಡಿದರೆ. ಅರ್ಜಿನ ಯಾವ ಥರ ಸಲ್ಲಿಸಬೇಕು, ಯಾರು ಸಲ್ಲಿಸ್ಬೋದು, ಲಾಸ್ಟ್ ಡೇಟ್ ಏನು, ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಧಾರ್ಮಿಕ ದತ್ತಿ ಆಯುಕ್ತರ ನಡವಳಿ ಸಂಖ್ಯೆ ಪ್ರಕಾರ ಏನಪ್ಪ ಅಂದರೆ 24-25ನೇ ಸಾಲಿಗೆ ಸಂಬಂಧಿಸಿದ ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಧಿಸೂಚಿತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಥವಾ ಕರ್ತವ್ಯ ಮಾಡ್ತಾ ಇರ್ತಕ್ಕಂಥ ಅರ್ಚಕರು, ನೌಕರರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ಕೆಳಕಂಡ ಪ್ರೋತ್ಸಾಹವನ್ನು ಕೂಡ ಪಾವತಿಸಲಾಗುತ್ತೆ ಅಂತ ಹೇಳಿದ್ದಾರೆ. ನೋಡಿ ಫ್ರೆಂಡ್ಸ್, PUC ಓದ್ತಾ ಇದ್ದರೆ 5,000 ರೂಪಾಯಿ, ITI GOC ಡಿಪ್ಲೊಮಾ ಓದ್ತಾಯಿದ್ರೆ 5,000 ರೂಪಾಯಿ, ಪದವಿ ಶಿಕ್ಷಣ ಓದ್ತಾಯಿದ್ರೆ 7,000 ರೂಪಾಯಿ, ಸ್ನಾತಕೋತ್ತರ ಪದವಿ ಓದ್ತಾಯಿದ್ರೆ 15,000 ರೂಪಾಯಿ, ಇತರೆ ವೈದ್ಯಕೀಯ ಕೋರ್ಸ್ಗಳನ್ನ ಓದ್ತಾ ಇದ್ದರೆ ಅವ್ರಿಗೆ 25,000 ರೂಪಾಯಿ, ಇಂಜಿನಿಯರಿಂಗ್ ಓದ್ತಾಯಿದ್ರೆ 25,000, ವೈದ್ಯಕೀಯ ಡೆಂಟಲ್ ಶಿಕ್ಷಣ ಓದ್ತಿದ್ರೆ 50,000 ರೂಪಾಯಿ, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದೇಶ ವ್ಯಾಸಂಗ ಮಾಡ್ತಾಯಿದ್ರೆ 1,00,000 ರೂಪಾಯಿ ಕೊಡುವ ಪ್ರೋತ್ಸಾಹವನ್ನು ಕೂಡ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅರ್ಚಕರು ಮತ್ತು ಬೇರೆ ನೌಕರರು ಏನು ವರ್ಕ್ ಮಾಡ್ತಿದ್ದಾರೆ ಅವರಂಥವ್ರ ಮಕ್ಕಳಿಗೆ ಏನಪ್ಪ ಪ್ರೋತ್ಸಾಹ ನೀಡಲಿಕ್ಕೆ ಅರ್ಜಿನ ಆಹ್ವಾನ ಮಾಡ್ತಾ ಇದ್ದಾರೆ. ಸೊ ಅರ್ಜಿನ ಏನಪ್ಪ ಅಂದರೆ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಡಿಸೆಂಬರ್ 31, 2025 ಕೊನೆಯ ದಿನಾಂಕವಾಗಿದ್ದು, ಆಸಕ್ತರ ಅರ್ಜಿ ನಮೂನೆಗಳನ್ನು ಧಾರ್ಮಿಕ ದತ್ತಿ ಆಯುಕ್ತರ ಕಚೇರಿ ಅಥವಾ ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಅಥವಾ ತಾಲೂಕು ತಹಶೀಲ್ದಾರ ಕಚೇರಿಯಲ್ಲಿ ಕೂಡ ಏನಪ್ಪ ಅಂದರೆ ನೀವು ಅರ್ಜಿನ ಪಡ್ಕೋಬೋದು. ಅರ್ಜಿ ಪಡ್ಕೊಂಡು ದುರಸ್ತಿ ದಾಖಲೆಗಳೊಂದಿಗೆ ತಾಲೂಕು ಕಚೇರಿಯಲ್ಲಿ ನಿಗದಿಪಡಿಸಲಾಗಿರುವ ದಿನಾಂಕದೊಳಗೆ ಅರ್ಜಿನ ಸಲ್ಲಿಸಬೇಕು ಅಂತಲೂ ಕೂಡ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರು ಬೆಂಗಳೂರು ಇವ್ರ ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಸರ್ಕ್ಯುಲರ್ ಕೂಡ ಬಂದಿದೆ. ಹಾಗಾಗಿ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ PUC, ITI, ಡಿಪ್ಲೊಮಾ, GTTC, ಹಾಗೆ ಡಿಗ್ರಿ, UG, PG, ಮೆಡಿಕಲ್ಲು, ಡೆಂಟಲು, ಇಂಜಿನಿಯರಿಂಗು, ವೆಟರ್ನರಿ, ಸೊ ಯಾವುದೇ ಕೋರ್ಸ್ ಓದ್ತಾ ಇದ್ರು, ವಿದೇಶ ವ್ಯಾಸಂಗ ಓದ್ತಾ ಇದ್ರು ಅಂಥವ್ರ ಮಕ್ಕಳು ಏನಪ್ಪ ಅಂದರೆ ಇದರ ಲಾಭವನ್ನು ಪಡ್ಕೋಬೋದಾಗಿದೆ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಹೇಳಿದನಲ್ಲ, ಡಿಸೆಂಬರ್ 31, 2025 ನಿಮ್ಮ ಯಾರು ಫ್ರೆಂಡ್ಸ್ಗಳಿದ್ದರಂದರೆ ಅವ್ರ ತಂದೆ ತಾಯಿ ಅರ್ಚಕರಾಗಿ ಕೆಲಸ ಮಾಡ್ತಾಯಿದ್ದಾರೆ ಧಾರ್ಮಿಕ ದತ್ತಿ ಅಥವಾ ಧರ್ಮದಾಯ ದತ್ತಿಗಳ ಇಲಾಖೆಯ ವತಿಯಿಂದ. ಸೊ ಅವರಿಗೆ ಅಂಥವ್ರ ಮಕ್ಕಳಿಗೆ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಪ್ರೋತ್ಸಾಹನಕ್ಕೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಯಾವುದೋ ಪ್ರೋತ್ಸಾಹನಕ್ಕೆ ಅರ್ಜಿ ಇದಾವೋ ಏನೋ ಅಂತ. ಹಾಗಾಗಿ ಅರ್ಜಿ ಬಂದಿದ್ದಾವೆ ಅಂತಲೂ ಕೂಡ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಹೆಚ್ಚಿನ ಮಾಹಿತಿಗೆ ಹತ್ತಿರದ ತಾಲೂಕು ಕಚೇರಿ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಖುದ್ದಾಗಿ ಹೋಗಿ ನೀವು ಅರ್ಜಿನ ಪಡ್ಕೊಂಡು ಅರ್ಜಿನ ಭರ್ತಿ ಮಾಡಿ ಎಲ್ಲ ದಾಖಲಾತಿಗಳನ್ನ ಅದ್ರ ಜೊತೆಗೆ ಲಗತ್ತಿಸಿ ಮತ್ತು ಅದರ ಜೊತೆಗೆ ಅಲ್ಲೇ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ಮೇಲೆ ಎಲ್ಲ ವೆರಿಫಿಕೇಷನ್ ಕೂಡ ಆಗುತ್ತೆ. ವೆರಿಫಿಕೇಷನ್ ಮುಗಿದ ಮೇಲೆ ಸೊ ಅವರ ಬ್ಯಾಂಕ್ ಅಕೌಂಟು, ವಿದ್ಯಾರ್ಥಿ ಬ್ಯಾಂಕ್ ಪಾಸ್ಬುಕ್ಕನ್ನು ಕೂಡ ಕೊಡಬೇಕಾಗತ್ತೆ, ಆಧಾರ್ ಕಾರ್ಡ್ ಕೊಡಬೇಕಾಗತ್ತೆ, ಅವ್ರ ತಂದೆ ತಾಯಿ ವರ್ಕ್ ಮಾಡ್ತಾ ಇರೋ ಬಗ್ಗೆ ಪ್ರೂಫನ್ನು ಕೂಡ ಕೊಡಬೇಕಾಗತ್ತೆ. ಆಮೇಲೆ ಎಷ್ಟು ಎಕ್ಸಾಮ್ ಫೀಸ್ ಕಟ್ಟಿದ್ದಾರೆ ಅದನ್ನು ಕೂಡ ಅಲ್ಲಿ ಅಟ್ಯಾಚ್ಮೆಂಟ್ ಮಾಡಬೇಕಾಗತ್ತೆ. ಹಾಗೆ ಅವ್ರದ್ದು ವೋಟರ್ ID, ಆಮೇಲೆ ಅವ್ರದ್ದು ಏನಪ್ಪ ಅಂದರೆ ರೆಸಿಡೆನ್ಷಿಯಲ್ ಪ್ರೂಫ್, ಇನ್ಕಮ್ ಪ್ರೂಫ್ ಎಲ್ಲನೂ ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಎಲ್ಲನೂ ಕೂಡ ಸಬ್ಮಿಟ್ ಮಾಡಿದ ಮೇಲೆ ಏನಪ್ಪ ಅಂದರೆ ಅವ್ರಿಗೆ ಎಲ್ಲ ವೆರಿಫಿಕೇಷನ್ ಆದಮೇಲೆ ಅವ್ರಿಗೆ ನಾವು ಕೂಡ ಮಂಜೂರು ಮಾಡ್ತಾರೆ ಪ್ರೋತ್ಸಾಹನ. ಹೆಚ್ಚಿನ ಮಾಹಿತಿಗಾಗಿ 08026709689 ಕೂಡ ಕಾಲ್ ಮಾಡ್ಬೋದು, ಅಥವಾ ನೀವೇನಪ್ಪ ಅಂದರೆ 08026706775 ಕೂಡ ಕಾಲ್ ಮಾಡ್ಬೋದು, ಅಥವಾ ನೀವು ಇಮೇಲ್ ID endowment@gmail.com ಕೂಡ ಮೇಲ್ ಮಾಡ್ಬೋದು. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ವಿದ್ಯಾರ್ಥಿ ಕೇಳಿದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನೋ ಡೌಟ್ಸ್ ಗೊತ್ತಿರ್ತದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಟೆಲಿಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ರಿಕ್ವೆಸ್ಟ್ನ ಕಳಿಸಿ ನಾನು ಪ್ರಾಸೆಸ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.